ಕರುನಾಡಿಗೆ ನಮಸ್ಕಾರ. ಎಲ್ಲ ನನ್ನ ಅಣ್ಣ ತಮ್ಮ ತಂಗಿಯರಿಗೆ, ನನ್ನ ಆತ್ಮೀಯ ವಿದ್ಯಾರ್ಥಿ ಬಳಗಕ್ಕೆ, ಮೈ ಡಿಯರ್ ಕೆಸೆಟ್ ಆಸ್ಪಿರೆಂಟ್ಸ್, ಐ ಹರ್ಟ್ಲಿ ವೆಲ್ಕಮ್ ಆಲ್ ಆಫ್ ಯು. ಕರುನಾಡಿಗೆ ಇನ್ನೊಮ್ಮೆಗೆ ನಮಸ್ಕಾರ ಮಾಡುತ್ತಾ ಇದು ನನ್ನ ಕೊನೆಯ ವಿಡಿಯೋ. ಇದಾದ ನಂತರ ಇನ್ನೊಂದು ಸ್ಪೆಷಲ್ ವಿಡಿಯೋ ಮಾಡಿ ನಾನು ನನ್ನ ಕ್ಲಾಸನ್ನು ಮುಗಿಸುತ್ತೇನೆ. ಸ್ನೇಹಿತರೆ, ನನಗೆ ಗೊತ್ತು ನೀವು ಈ ವಿಡಿಯೋಕ್ಕಾಗಿ ಕಾಯುತ್ತಿದ್ದೀರಿ ಅಂತ ಅದ್ಭುತವಾದ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡುತ್ತೇನೆ. ಅಲ್ಲಿವರೆಗೆ ಈ ವಿಡಿಯೋದಲ್ಲಿ ನಾನು ಏನು ಹೇಳುತ್ತೇನೆ ಅನ್ನೋದ್ರ ಬಗ್ಗೆ ನೋಡೋಣ. ನೋಡಿ, ಕೆಸೆಟ್ ಪರೀಕ್ಷೆಯ ಮೊದಲನೇ ಪತ್ರಿಕೆಯ 10 ಯೂನಿಟ್ಗಳಲ್ಲಿ 7 ಯೂನಿಟ್ಗಳನ್ನು ನಾನು ನಿಮಗೆ ಸವಿಸ್ತರವಾಗಿ ಮಾಹಿತಿಯನ್ನು ಹೇಳಿದ್ದೇನೆ. ಆದರೆ 3 ಯೂನಿಟ್ಗಳ ಬಗ್ಗೆ ಹೇಳಲು ನನಗೆ ಕಷ್ಟವೆನಿಸುತ್ತದೆ. ಆದರೂ ಕೂಡ ನಾನು ಅದನ್ನು ಹೇಳಲು ಪ್ರಯತ್ನ ಮಾಡುತ್ತೇನೆ. ವೀಕ್ಷಕರೇ, ಇತ್ತ ಕಡೆ ಗಮನ ಕೊಟ್ಟು ಕೇಳ್ರಿ. ಹೀಗೂ ಉಂಟೆಯ ಮೊಟ್ಟ ಮೊದಲೇ ಕಮ್ಯುನಿಕೇಷನ್ ಯೂನಿಟನ್ನು ಓದಿ ಮುಗಿಸಿದ್ದೇವೆ. ಕಮ್ಯುನಿಕೇಷನ್ ಎಂದರೇನು, ಕಮ್ಯುನಿಕೇಷನದ ವ್ಯಾಖ್ಯೆಗಳು ಯಾವುವು, ಕಮ್ಯುನಿಕೇಷನದ ವೈಶಿಷ್ಟ್ಯ ಏನು, ಕಮ್ಯುನಿಕೇಷನದ ಬಗ್ಗೆ ನಾವು ನೋಡಿಕೊಂಡಿದ್ದೇವೆ. ಅದಾದ ನಂತರ ICT ಎಂದರೇನು, ICTಯಲ್ಲಿ ಬರುವಂತಹ ಅಬ್ರಿವೇಷನ್ಸ್ಗಳು ಯಾವುವು, ICTಯ ಇನಿಷಿಯೇಟಿವ್ಗಳ ಬಗ್ಗೆ ಕೂಡ ನಾವು ನೋಡಿದ್ದೇವೆ. ಟೀಚಿಂಗ್ ಆಪ್ಟಿಟ್ಯೂಡ್, ಟೀಚರ್ ಎಂದರೇನು, ಟೀಚರ್ನ ವೈಶಿಷ್ಟ್ಯಗಳು ಯಾವುವು, ಟೀಚರ್ ಯಾವ ಮೆಥಡ್ಸ್ಗಳನ್ನು ಉಪಯೋಗ ಮಾಡಿ ಮಕ್ಕಳಿಗೆ ಪಾಠ ಬೋಧನೆಯನ್ನು ಮಾಡುತ್ತಾನೆ ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡಿದ್ದೇವೆ. ಇದರಲ್ಲಿ ಇವ್ಯಾಲ್ಯೂಷನ್ ಎಂದರೇನು, ಇವ್ಯಾಲ್ಯೂಷನ್ನ ಪ್ರಕಾರಗಳು ಯಾವುವು, ಅದರ ಬಗ್ಗೆ ಕೂಡ ನೋಡಿದ್ದೇವೆ. ಹಾಗಾದರೆ ಅದಾದ ನಂತರ ಹೈಯರ್ ಎಜುಕೇಷನ್, ಯೂನಿವರ್ಸಿಟಿ ಎಂದರೇನು, ಪ್ರೈವೇಟ್ ಯೂನಿವರ್ಸಿಟಿ ಎಂದರೇನು, ಸೆಂಟ್ರಲ್ ಯೂನಿವರ್ಸಿಟಿ ಎಂದರೇನು, ಸ್ಟೇಟ್ ಯೂನಿವರ್ಸಿಟಿ ಎಂದರೇನು, ಹೊಸ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಬಗ್ಗೆ ಕೂಡ ಇದರಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ನ್ಯಾಕ್ ಕಮಿಟಿಯ ಬಗ್ಗೆ ಕೂಡ ನಾವು ನೋಡಿದ್ದೇವೆ. ಆಮೇಲೆ ಪ್ರಾಚೀನ ಭಾರತದಲ್ಲಿ ಕಂಡುಬರುವಂತಹ ಅನೇಕ ಶಿಕ್ಷಣ ಕಮಿಟಿಗಳ ಬಗ್ಗೆ ಕೂಡ ನಾವು ನೋಡಿದ್ದೇವೆ. ವೀಕ್ಷಕರೇ, ಅದಾದ ನಂತರ ರಿಸರ್ಚ್ ಆಪ್ಟಿಟ್ಯೂಡ್ ಬಗ್ಗೆ, ರಿಸರ್ಚ್ ಎಂದರೇನು, ರಿಸರ್ಚದ ವ್ಯಾಖ್ಯೆಗಳು ಯಾವುವು, ರಿಸರ್ಚ್ದಲ್ಲಿ ಬರುವಂಥ ಪ್ರಕಾರಗಳು ಯಾವುವು, ರಿಸರ್ಚದ ವೈಶಿಷ್ಟ್ಯ ಏನು, ರಿಸರ್ಚ್ ನಾವು ಏಕೆ ಮಾಡಬೇಕು, PhD ಥೀಸಿಸನ್ನು ನಾವು ಹೇಗೆ ಬರೆಯಬೇಕು, ಆರ್ಟಿಕಲ್ ಎಂದರೇನು, ರಿಸರ್ಚ್ ಪೇಪರ್ ಎಂದರೇನು, ರಿಸರ್ಚ್ ಪೇಪರ್ ಮತ್ತು ಆರ್ಟಿಕಲ್ ಇರುವಂಥ ವ್ಯತ್ಯಾಸ ಯಾವುದು, ವರ್ಕ್ಶಾಪ್ ಎಂದರೇನು, ಸೆಮಿನಾರ್ ಎಂದರೇನು, ಸಿಂಪಾಸಿಸಮ್ ಎಂದರೇನು, ಇದರ ಬಗ್ಗೆ ಕೂಡ ನಾವು ಡಿಟೇಲ್ ಆಗಿ ನೋಡಿದ್ದೇವೆ. ವೀಕ್ಷಕರೇ, ಒಂದು ಸಲ ಗಮನವಿಟ್ಟು ಕೊಟ್ಟುಕೊಳ್ಳೋದು ನೋಡಿ. ಅದಾದ ನಂತರ ಪರಿಸರ, ಎನ್ವಿರಾನ್ಮೆಂಟದ ವ್ಯಾಖ್ಯೆ, ಎನ್ವಿರಾನ್ಮೆಂಟದಲ್ಲಿ ಬರುವಂಥ ವಿಶೇಷವಾದ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ನಾನು ನಿಮಗೆ ಹೇಳಿದ್ದೇನೆ. ವೀಕ್ಷಕರೇ, ನಿಮಗೆ ಬುದ್ಧಿ ಇದ್ದರೆ ಅದನ್ನು ತಾವೆಲ್ಲರೂ ಇನ್ನೊಮ್ಮೆ ನೆನಪು ಮಾಡಿಕೊಳ್ಳಬೇಕು. ಸರ, ಏನ್ರಿ ಇಷ್ಟೆಲ್ಲ ಸ್ಟೈಲ್ ಹೇಳ್ಕೋದು ಕೂತ್ರೆ 11ರದೊಳಗೆ ಎಕ್ಸಾಮ್ ಅದ ರೀ ಸರ, ನಿಮ್ಮ ಸೀಕ್ರೆಟನ್ನು ಹೇಳಿ. ಹೌದು, ನಾನು ನನ್ನ ಸೀಕ್ರೆಟ್ಗಳನ್ನು ಹೇಳುತ್ತೇನೆ. ವೀಕ್ಷಕರೇ, BP ಹೆಚ್ಚು ಮಾಡಿಕೊಳ್ಳಬೇಡಿ. ನಾಳೆ ಪರೀಕ್ಷೆ ಇದೆ. ಖಂಡಿತ ನೀವು ಪರೀಕ್ಷೆ ಪಾಸ್ ಆಗ್ತೀರಿ, ಆಗಲೇಬೇಕು, ಆಗೇ ಆಗುತ್ತೀರಿ, ಆಗಲು ಬಿಡುವುದಿಲ್ಲ. ಪರೀಕ್ಷೆ ಪಾಸ್ ಮಾಡಲು, ನಿಮಗೆ ಫೇಲ್ ಮಾಡಲು ನಾನು ಬಿಡುವುದಿಲ್ಲ. ನಾನು ಮಲ್ಲಿಕಾರ್ಜುನ, ನೀವು ಸಿದ್ದರಾಮೇಶ್ವರರು. ನೀವು ಓಡಿ ಓಡಿ ಹೋಗಿ ಕಮರಿ ಮಠದಿಂದ ಹಾರುತ್ತಿದ್ದೀರಿ. ಮಲ್ಲಯ್ಯ ಬಂದು ಹೇಗೆ ಅವರನ್ನು ಹಿಡಿಯುತ್ತಾನೆ ಸಿದ್ದರಾಮನನ್ನು, ಹಾಗೆ ನಾನು ನಿಮಗೆ ಹಿಡಿಯುತ್ತೇನೆ. ಏನು ಒಯ್ದು ಬಾಯಾಗ ಹೋಗಿತ್ತೀರಿ ಏನ್ರಿ ಸರ್? ಇಲ್ಲ, ಪರೀಕ್ಷೆ ಪಾಸ್ ಆಗ್ತೀರಿ. ಎನ್ವಿರಾನ್ಮೆಂಟ್ ಇದರ ಬಗ್ಗೆ ಡಿಟೇಲ್ ಆಗಿ ನಾವು ನೋಡಿದ್ದೀವಿ. ಓಕೆ, 100% ಯು ವಿಲ್ ಗೆಟ್ 10 ಮಾರ್ಕ್ಸ್ 10 ಮಾರ್ಕ್ಸ್ 10 ಮಾರ್ಕ್ಸ್ 10 ಮಾರ್ಕ್ಸ್ 10 ಮಾರ್ಕ್ಸ್. ನೀವು ಪರೀಕ್ಷೆ ಇಲ್ಲೇ ಪಾಸ್ ಆಗ್ತೀರಿ. ಇದು ಒಂದು 10 ಮಾರ್ಕ್ಸ್ ಬೋನಸ್. ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ರೀ, ಒಂದು ಪ್ಯಾಸೇಜ್. ನೀವು ನೋಡಿರಿ, ನೀವು ಇಂಗ್ಲೀಷ್ ಪ್ಯಾಸೇಜರ್ ಓದ್ರಿ ಅಥವಾ ಕನ್ನಡ ಪ್ಯಾಸೇಜರ್ ಓದ್ರಿ. ಒಂದು ಸಲ ಇಂಗ್ಲೀಷ್ ಓದಿ ಮತ್ತೆ ಜಂಪ್ ಮಾಡಿ ಇಂಗ್ಲೀಷ್ ಒಳಗೆ ಬರಬೇಡ್ರಿ, ಇಂಗ್ಲೀಷ್ ಓದಿ ಮತ್ತೆ ಕನ್ನಡಕ್ಕೆ ಹೋಗ್ಬೇಡ್ರಿ. ಅಲ್ಲೋಮ ಅಲ್ಲೋಮ ಅನ್ನೋದ್ರೊಳಗೆ ನಿಂತು ಹೊಯ್ಕೋಬೇಕಾಗ್ತದೆ. ಆ ಕಡೆ ಈ ಕಡೆ ನೋಡೋದಲ್ಲ. ಪ್ಯಾಸೇಜದೊಳಗೆ ಮೊದಲೇ ಕನ್ಸೆಪ್ಟ್ ಮಾಡಿಕೊಡ್ರಿ, ಎಲ್ಲಿ ಯಾವುದು ಕರೆಕ್ಟ್ ಅದ ಅಂತ ಹೇಳ್ಕೊಳ್ಳೋ. ಎರಡೂ ಅರ್ಥ ಒಂದೇ ಇರ್ತದೆ ರೀ. ಇಲ್ಲಿ ಇಂಗ್ಲೀಷ್ ಒಳಗೆ ಕೊಟ್ಟಿರ್ತಾರೆ, ಇಲ್ಲಿ ಕನ್ನಡದೊಳಗೆ ಕೊಟ್ಟಿರ್ತಾರೆ. ಅವರು ಅದನ್ನೇ ಟ್ರಾನ್ಸ್ಲೇಷನ್ ಮಾಡಿರ್ತಾರೆ ಪ್ಯಾಸೇಜದೊಳಗೆ. ಪ್ಯಾಸೇಜ್ ವೆರಿ ಈಸಿ ಟು ಗೆಟ್ ದ 10 ಮಾರ್ಕ್ಸ್. ಪ್ಯಾಸೇಜು ನನ್ನ ಪಾಕೆಟ್ದೊಳಗೆ ಇದ್ದಂಗೆ ರೀ, 10 ಮಾರ್ಕ್ಸ್. ಈ ಪ್ಯಾಸೇಜ್ ಬಿಡಿಸೋದು ಪದ್ಧತಿ ಏನು ಗೊತ್ತದ ರೀ? ಮೊದಲಿಗೆ ಪ್ಯಾಸೇಜ್ ನೋಡೋದು ಎಷ್ಟು ದೊಡ್ಡದೈತಿ ಪ್ಯಾಸೇಜ್ ಅಂತೇಳಿ. ಆಮೇಲೆ ಈ ಪ್ಯಾಸೇಜ್ಗೆ ಆ್ಯಕ್ಚುಲಿ ಟೈಮ್ ಕೊಡಬೇಕು. ಎಷ್ಟು ರೀ? 8 ಮಿನಿಟ್ ನೀವು ಟೈಮ್ ಕೊಡಬೇಕು ನೋಡಪ್ಪ. ಹೌದು, 8 ಮಿನಿಟ್ ನೀವು ಕೊಡಲೇಬೇಕು. 8 ಮಿನಿಟ್ ಕೊಟ್ಟು 10 ಮಾರ್ಕ್ಸ್ ಪಡಿಬೇಕು ನೀವು. ಈ ಪ್ಯಾಸೇಜ್ ಓದುವಾಗ ಏನು ಮಾಡಿರಿ, 5 ಕ್ವಶನ್ಸ್ ಇರ್ತವೆ. 1 2 3 4 5 ಪ್ಯಾಸೇಜು ಮೇಲ್ಗಡೆ, ಪ್ಯಾಸೇಜ್ ಕೆಳಗಡೆ 5 ಕ್ವಶನ್.
ಮೊದಲನೇ ಕ್ವಶನ್, ಎರಡನೇ ಕ್ವಶನ್, ಮೂರನೇ ಕ್ವಶನ್, ಮೂರು ಕ್ವಶನ್ ಆನ್ಸರ್ ಈಸಿ ಆಗಿರುತ್ತದೆ. ಪ್ಲೀಸ್ ಮೈಂಡ್ ಸೆಟ್ ಆಫ್ ಇರಲಿ ನಿಮ್ಮದು. ಕ್ವಶನ್ ನಂಬರ್ 1, 2, 3 ಪ್ಯಾಸೇಜ್ ಕೆಳಗಿರುವ 1, 2, 3 ಪ್ರಶ್ನೆಯ ಆನ್ಸರ್ ಸರಳವಾಗಿ, ನೇರವಾಗಿ ಮತ್ತು ಪ್ಯಾಸೇಜ್ ಆಧಾರಿತವಾಗಿ ಇರುತ್ತದೆ. ಪ್ಯಾಸೇಜನ್ನು ನೀವು ನೀಟಾಗಿ ಈ ಪ್ಯಾಸೇಜ್ದ ಒಳಗಡೆ 1, 2, 3ನೇ ಪ್ರಶ್ನೆಯ ಆನ್ಸರ್ ಇರುತ್ತದೆ ಮತ್ತು 4ನೇ ಮತ್ತು 5ನೇ ಪ್ರಶ್ನೆಯ ಆನ್ಸರು ಪ್ಯಾಸೇಜದ ಶಬ್ದದಲ್ಲಿ ಇರುವುದಿಲ್ಲ. ಕಂಪ್ಲೀಟ್ ಪ್ಯಾಸೇಜದ ಅರ್ಥ ಏನು, ಪ್ಯಾಸೇಜ್ದೊಳಗಿರುವಂಥ ಇಂಟೆನ್ಷನ್ ಏನು, ಪ್ಯಾಸೇಜ್ ಯಾವ ಕ್ಷೇತ್ರಕ್ಕೆ ರಿಲೇಟೆಡ್ ಇದೆ, ಪ್ಯಾಸೇಜ್ ಬರೆಯುವಂಥ ರೈಟರ್ನ ಉದ್ದೇಶ ಏನಾಗಿದೆ, ಪ್ಯಾಸೇಜ್ದೊಳಗಿರುವಂಥ ಮೆಸೇಜ್ ಯಾವುದು, ಪ್ಯಾಸೇಜದ ಇಂಟರ್ಪ್ರಿಟೇಷನ್ ಏನು, ಪ್ಯಾಸೇಜದ ಮಹತ್ವ ಏನು, ಪ್ಯಾಸೇಜಕ್ಕೆ ಟೈಟಲ್ ಏನು ಕೊಡಬಹುದು, ಅಥವಾ ಯಾವ ಸಮಸ್ಯೆಯ ಬಗ್ಗೆ ಪ್ಯಾಸೇಜ್ ಹೇಳಲಾಗಿದೆ, ಅಥವಾ ಯಾವ ಸೊಲ್ಯೂಷನನ್ನು ಈ ಪ್ಯಾಸೇಜಲ್ಲಿ ಕೊಡಲಾಗಿದೆ ಅನ್ನೋದನ್ನು ಈ ಕಂಪ್ಲೀಟ್ ಪ್ಯಾಸೇಜ್ ಆಧಾರಿತವಾಗಿ ಪ್ಯಾಸೇಜದ ಮೂಡು, ಪ್ಯಾಸೇಜ್ದೊಳಗಿರುವ ಮೆಸೇಜ್, ಅದರ ಇಂಟೆನ್ಷನ್, ಅದರ ಉದ್ದೇಶ, ಅದರಲ್ಲಿರುವಂಥ ಸೆಂಟ್ರಲ್ ಐಡಿಯಾ, ಅದರ ಟೈಟಲು ಮತ್ತು ಅದು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಐತಿ, ಇದರ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ 4 ಮತ್ತು 5ನೇದು. ಅವಾಗ ಏನು ಮಾಡಬೇಕು ಗೊತ್ತದ್ರಿ, ಫಸ್ಟ್ ಪ್ಯಾಸೇಜ್ ಬಂದ ತಕ್ಷಣ ಸ್ಪೀಡಾಗಿ ಒಂದು ಸಲ ಪ್ಯಾಸೇಜ್ ಓದ್ಕೊಂಡ್ಬಿಡ್ರಿ. ಫಸ್ಟ್ ಸ್ಪೀಡಾಗಿ, ತುಂಬ ಸ್ಪೀಡಾಗಿ ಒಂದು ಸಲ ಪ್ಯಾಸೇಜ್ ಓದ್ಕೋಬೇಕು ನೀವು. ಪ್ಯಾಸೇಜ್ ಓದಿದ ತಕ್ಷಣ ಗೋ ಫಾರ್ ಕ್ವಶನ್, ಒಂದು ಕ್ವಶನ್ ಓದ್ರಿ. ಮೊದಲನೇ ಕ್ವಶನ್ ಆನ್ಸರ್ ಓದಿದ ಮೇಲೆ ಮತ್ತೆ ಪ್ಯಾಸೇಜ್ ಓದ್ರಿ. ಪ್ಯಾಸೇಜ್ ಓದಿದ ತಕ್ಷಣ ಮೊದಲನೇ ಪ್ಯಾರಾಗ್ರಾಫ್ದೊಳಗೆ ಮೊದಲನೇ ಪ್ರಶ್ನೆದ ಆನ್ಸರ್ ಇರುತ್ತದೆ. ಮತ್ತು ಎರಡನೇ ಪ್ರಶ್ನೆ ಓದಿ, ಎರಡನೇ ಪ್ರಶ್ನೆದ ಆನ್ಸರ್ ಎರಡನೇ ಪ್ಯಾರಾಗ್ರಾಫ್ದಲ್ಲಿ ಇರುತ್ತದೆ. ಮೂರನೇ ಪ್ರಶ್ನೆ ಓದಿ, ಮೂರನೇ ಪ್ರಶ್ನೆದು ಮೂರನೇ ಪ್ಯಾರಾಗ್ರಾಫ್ದಲ್ಲಿ ಕಂಪ್ಲೀಟ್ ನೋಡಿರಿ. ಒಂದು ಸೀಕ್ವೆನ್ಸ್ ಆಗಿ ಪ್ರಶ್ನೆ ಕೇಳಿರ್ತಾನೆ. 1, 2, 3 ಮೂರು ಪ್ಯಾಸೇಜ್ ಆನ್ಸರು ಪ್ಯಾಸೇಜ್ದಲ್ಲಿ ಯಾವ ಶಬ್ದದಿಂದ ಕೇಳುತ್ತಾರೋ ಅದೇ ಶಬ್ದಕ್ಕೆ ರಿಲೇಟೆಡ್ ಇರುವಂಥ ಶಬ್ದ ಇದರಲ್ಲಿ ಇರುತ್ತದೆ. 1, 2, 3 ಪ್ಯಾಸೇಜ್ ಬಿಡಿಸೋದು ಭಾಳ ಸರಳ ಐತಿ. ಬಟ್ 4ನೇ ಪ್ಯಾಸೇಜ್ ಮತ್ತು 4ನೇ ಪ್ರಶ್ನೆ ಮತ್ತು 5ನೇ ಪ್ರಶ್ನೆಯ ಆನ್ಸರು ಪ್ಯಾಸೇಜದ ಅರ್ಥದ ಮೇಲೆ ಇರುತ್ತದೆ. ಆವಾಗ ಪ್ಯಾಸೇಜ್ ಏನು ನೀವು ಓದಿರ್ತೀರಿ ನೋಡ್ರಿ, ಓದಿದ ತಕ್ಷಣ ಈ ಪ್ರಶ್ನೆಯ ಶಬ್ದ, ಇದೇ ಶಬ್ದ ಈ ಪ್ಯಾರಾಗ್ರಾಫ್ದೊಳಗೆ ಐತೋ ಇಲ್ಲ ಅಂತೇಳಿ ಹುಡುಕಾತ ಕೊಡೋದಿಲ್ಲ ರೀ. 4ನೇ ಪ್ರಶ್ನೆ ಏನು ಕೊಟ್ಟಿರ್ತಾರೆ ಅದರೊಳಗೆ ABCD ಇರ್ತದೆ, ಆಪ್ಷನ್ ಇರ್ತದೆ ರೀ. ಆ ಆಪ್ಷನನ್ನು ಓದಬೇಕು ನಾವು. ಈ ಆಪ್ಷನ್ ಓದಿ ತಪ್ಪು ಯಾವುದು ಅನ್ನೋದು ಮೊದಲಿಗೆ ಕಟ್ ಮಾಡಿರಿ. ಕರೆಕ್ಟ್ ಯಾವುದು ಅಂತೇಳಿ ಹುಡುಕಬೇಡ್ರಿ. ತಪ್ಪು ಆಪ್ಷನ್ ಕಡಿಮೆ ಮಾಡಿರಿ. ಇದು ತಪ್ಪದೋ, ಇದು ತಪ್ಪೈತೋ, ಯಾವುದೇ ತಪ್ಪದನ್ನು ಕಡಿಮೆ ಮಾಡಿರಿ. ಆಮೇಲೆ ಕರೆಕ್ಟ್ ಆನ್ಸರ್ ನಿಮಗೆ ಗೊತ್ತಾಗುತ್ತದೆ. 4 ಮತ್ತು 5ನೇ ಪ್ರಶ್ನೆದ ಆನ್ಸರು ಪ್ಯಾರಾಗ್ರಾಫ್ದೊಳಗೆ ಹುಡುಕೋದಕ್ಕಿಂತ ಪ್ಯಾರಾಗ್ರಾಫ್ದ ಅರ್ಥ ಏನದ ಅನ್ನೋದು ಈ ಆಪ್ಷನ್ದಲ್ಲಿ ಕೊಟ್ಟಿರ್ತಾರೆ. ಆಪ್ಷನ್ಗಳ ಮೇಲಿಂದ ನೀವು ಕಂಡು ಹಿಡಿಬೇಕು. ಕಂಪ್ಲೀಟ್ ಇದನ್ನು ನೀವು ನೆನಪಿನಾಗಿಡ್ರಿ. ಆಮೇಲೆ ಇಲ್ಲಂತೂ 10 ಮಾರ್ಕ್ಸು, ಇದಕ್ಕೆ ಒಂದು 8 ಮಿನಿಟ್ ಅಂತೂ ಕೊಡಬೇಕು. ಆಮೇಲೆ ಮ್ಯಾಥಮೆಟಿಕ್ಸ್ದೊಳಗೆ ನೀವು ಬುದ್ಧಿವಂತರು ಭಾಳ ಹುಷಾರಿದ್ರಿ. ಇಫ್ ಯು ಆರ್ ವೆರಿ ಬ್ರಿಲಿಯಂಟ್ 5, 6, 7 ಈ ಚಾಪ್ಟರ್ದಲ್ಲಿ ನೀವು ಭಾಳ ಬುದ್ಧಿವಂತರಿದ್ದೀರಿ ಅಂದರೆ ಕ್ವಶನ್ ಪೇಪರ್ ಬಂದ ತಕ್ಷಣ ಈ ಯೂನಿಟ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಮೊದಲಿಗೆ ನೀವು ಬಿಡಿಸಬೇಕು. ಈ ಯೂನಿಟ್ ನಿಮಗೆ ಬರ್ತಿದ್ದು ಅಂದರೆ ಫಸ್ಟ್ ಯು ಸಾಲ್ವ್ ದೀಸ್ ಕ್ವಶನ್ಸ್. ಈ ಯೂನಿಟ್ ಬರಲಿಲ್ಲ ಅಂದ್ರೆ ನನ್ನಂಗೆ ಇವಕ್ಕೆ ಕೊನೆಗಿಡೋದು. ಈ ಯೂನಿಟ್ಗಳು ನಾನು ಹೇಗೆ ಹೇಳಿ ನೋಡ್ರಿ, ಇದೇ ಯೂನಿಟ್ದ ಪ್ರಕಾರ ಪ್ರಶ್ನೆಗಳನ್ನು ನೀವು ಬಿಡಿಸುವಂತ ಬರಬೇಕು ನೋಡ್ರಿಪ್ಪ. ಕ್ವಶನ್ ಪೇಪರ್ ಬಂದ ತಕ್ಷಣ ಕಮ್ಯುನಿಕೇಷನ್ ಬಿಡಿಸೋದು, ಆಮೇಲೆ ICT ಬಿಡಿಸ್ಬೇಕು. ಈ ರೀತಿ ಚಾಪ್ಟರ್ ವೈಸ್ ಕ್ವಶನ್ಸ್ಗಳನ್ನು ಬಿಡಿಸುವಂತ ಬರಬೇಕು ನೀವು. ಈ ಯೂನಿಟ್ ನಿಮಗೆ ಒಂದು ವೇಳೆ ಬರಲಿಲ್ಲ ಅಂದ್ರೆ, ಒಂದು ವೇಳೆ ಈ ಯೂನಿಟ್ ಬರ್ತಿದ್ದು ಅಂದ್ರೆ ಇದನ್ನು ಮೊದಲಿಗೆ ಬಿಡಿಸ್ರಿ. ಇನ್ನು ಮ್ಯಾಥಮೆಟಿಕ್ಸ್ದೊಳಗೆ 5 ಕ್ವಶನ್ ಕೇಳ್ತಾನೆ. 1, 2, 3, 4 5 ಕ್ವಶನಲ್ಲಿ ಒಂದು ಕ್ವಶನ್ ತುಂಬ ಈಸಿ ಆಗಿ ಇರುತ್ತದೆ. ಹಾಗೆ ನೋಡಿದ್ರೆ 5 ಕರೆಕ್ಟ್. ಬಟ್ ಅಟ್ಲೀಸ್ಟ್ ನಮ್ಮಂಥ ದಡ್ಡ ಇದ್ದವರು, ಸ್ಲೋ ಇದ್ದವ್ರೂ ಕೂಡ ಈ ಪ್ರಶ್ನೆಗಳನ್ನು ನಾವು ಬಿಡಿಸ್ಬೋದು. ನಾನಂತೂ ಕರೆಕ್ಟಾಗಿ ಬಿಡಿಸಿದ್ರಿ. ನಂಬರ್ ಸೀರೀಸು ಮತ್ತು ABCD ಸಿರೀಸ್ ಕೊಟ್ಟಿರ್ತಾರೆ ರೀ. ನಾನು ಕ್ವಶನ್ ಪೇಪರ್ ಮೇಲೆ ಹಿಂಗೆ ಪೆನ್ಸಿಲ್ ಬರ್ತಿದ್ದೆ. A ಅಂದರೆ 1, B ಅಂದರೆ 2, C ಅಂದರೆ 3, D ಅಂದರೆ 4, ಹಿಂಗೆ 1 to Z ತನಕ 26 ಅಕ್ಷರದ್ದು ಈ ಒಂದು ರಫ್ ಮೇಲೆ ಪೇಜ್ ಮೇಲೆ ಬರೆದು ಇದನ್ನು ನಾನು ABCDದು ಸಿರೀಸು ಆಮೇಲೆ ನಂಬರ್ ಸೀರೀಸ್ ಸ್ವಲ್ಪ ಟ್ರೈ ಮಾಡಿ ನೋಡ್ತಿದ್ದೆ ರೀ. ಆಮೇಲೆ 1 to 10ವರೆಗೆ ನನಗೆ ಇದ್ರದ್ದು ಸ್ಕ್ವೇರ್ ರೂಟ್ ಗೊತ್ತಿದ್ರಿ. 1 1 1 2 2 4 3 3 ಎಷ್ಟು 7 7 4 3 3 9 4 4 16 5 5 25 6 6 30 6 6 36 7 7 49 8 8 64 9 9 81 10
10 10ಲೇ 100 ಇಷ್ಟಂತ ನೆನಪಿತ್ತು ರೀ. ಇದು ಏನಾಗ್ತದೆ ನಂಬರ್ ಕೊಟ್ಟಾಗ ಇಲ್ಲಿ ಹಿಂಗೆ ಕೊಟ್ಟಿರ್ತಾರೆ ಅವರು ಏನು ರೀ, ಇಲ್ಲಿ ಈಗ ನೋಡ್ರೆ ಹೆಂಗಿರ್ತದೆ ಪ್ರಶ್ನೆ. 5 ಕೊಟ್ಟಿದ್ರು, 10 ಕೊಟ್ಟಿದ್ರು, 5 ಕೊಟ್ಟಿದ್ರು, 10 ಕೊಟ್ಟಿದ್ರು, ಆಮೇಲೆ 17 ಕೊಟ್ಟಿದ್ರು. ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳ್ತಾನೆ. 5 ಅಂದ್ರೆ ನಾವೇನು ಮಾಡಿ ಇಲ್ಲಿ ಮೈನಸ್ ಮಾಡೋದು ರೀ, 4 ಇಲ್ಲಿ -1 ಮಾಡೋದು, 9 -16 ಅಂದ್ರೆ 2 2 4 3 3 9 3 3 4 4 16 5 5 25 25 ಪ್ಲಸ್ 25 ಅಂದ್ರೆ ಇಲ್ಲಿ ಏನಾಗ್ತದೆ ರೀ, ಒಂದು ಮೈನಸ್ ಮಾಡೋದು, ಒಂದು ಮೈನಸ್ ಮಾಡಿದ್ರೆ ಏನಾಗ್ತದೆ, ಮೈನಸ್ ಎಸ್ 5 25 26 ಆನ್ಸರ್ ಕರೆಕ್ಟ್. ಈಗ ನೀವು ಅದನ್ನು ಸೀರೀಸಾಗಿ ನೋಡಿರಿ, ಕರೆಕ್ಟಾಗಿ ಸ್ವಲ್ಪ ಮ್ಯಾಚ್ ಮಾಡೋದು ನೋಡಿರಿ. ಪ್ಲಸ್ ಮಾಡ್ಕೊತಾರೆ ಹೋಗಬೇಕು ಅಥವಾ ಮೈನಸ್ ಮಾಡ್ಕೊತಾರೆ ಹೋಗ್ಬೇಕು ಆ ನಂಬರ್ ಒಳಗೆ ರೀ. ಅದು ಸ್ವಲ್ಪ ನೆನ್ಪಿಡ್ರಿ. ಇದೊಂದು ರೂಲ್ಸ್ ಫಾಲೋ ಮಾಡಿರಿ, ಬಾರ್ಡಮಸ್ ರೂಲ್ಸ್. ಬಿ ಅಂದರೆ ಬ್ರಾಕೆಟ್, ಮೊದಲಿಗೆ ಬ್ರಾಕೆಟ್ ಸಾಲ್ವ್ ಮಾಡಬೇಕು, ಆಮೇಲೆ ರೂಟ್ಸನ್ನು ಸಾಲ್ವ್ ಮಾಡಬೇಕು. ಬಿ ಅಂದ್ರೆ ಬ್ರಾಕೆಟ್, ಓ ಅಂದ್ರೆ ಆರ್ಡರ್ ಅಂದ್ರೆ ರೂಟ್ಸನ್ನು ಸಾಲ್ವ್ ಮಾಡಬೇಕು, ಆಮೇಲೆ ಡಿ ಅಂದರೆ ಡಿವಿಷನ್ ಅನ್ನು ಸಾಲ್ವ್ ಮಾಡಬೇಕು, ಆಮೇಲೆ ಎಮ್ ಅಂದರೆ ಮಲ್ಟಿಪ್ಲಿಕೇಶನ್ ಗುಣಾಕಾರ ಮಾಡಬೇಕು, ಆಮೇಲೆ ಪ್ಲಸ್ ಮಾಡಬೇಕು, ಕೊನೆಗೆ ಮೈನಸ್ ಮಾಡಬೇಕು. ಈ ರೂಲ್ಸ್ ಇಟ್ಕೊಂಡು ನೀವು ಗಣಿತ ಬಿಡಿಸೋರಂದ್ರೆ ಒಂದು 5 ಕ್ವಶನ್ದೊಳಗೆ ಅಟ್ಲೀಸ್ಟ್ 1 ಅಥವಾ 2 ಪ್ರಶ್ನೆ ಬಿಡಿಸಿದ್ರೂ ಸಾಕು. ಓಕೆ, ಬರಲಾರ್ದ ಪ್ರಶ್ನೆಗೆ ಏನು ಮಾಡ್ಬೇಕು ಅನ್ನೋದು ಹೇಳ್ತೀನಿ ರೀ. ಆಮೇಲೆ ಕೊನೆಗೆ ಲಾಜಿಕಲ್ ರೀಸನಿಂಗ್ದೊಳಗೆ ಏನು ಕೇಳ್ತಾನೆ ರೀ, ಡೈರೆಕ್ಷನ್ ಮೇಲಿಂದ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಇವರು ಡುಮ್ಮಿಯು ಉತ್ತರ ದಿಕ್ಕಿನ ಕಡೆಗೆ ಹೋದಳು. ಉತ್ತರ ದಿಕ್ಕಿನಿಂದ ಮತ್ತೆ ಬಲಕ್ಕೆ ಹೋದಳು. ಅಲ್ಲಿ ಡುಮ್ಮೇಶ್ವರ ನಿಂತಿದ್ದನು. ಡುಮ್ಮೇಶ್ವರನ ಭೇಟಿಯಾಗಿ ಮತ್ತೆ ಉತ್ತರ ದಿಕ್ಕಿನ ಕಡೆಗೆ ಹೋದಳು. ಅಲ್ಲಿಂದ ಮತ್ತೆ ಪಶ್ಚಿಮ ದಿಕ್ಕಿಗೆ ಬಂದಳು. ಹಿಂಗೆ ದಿಕ್ಕಿದ ಮೇಲಿನ ಪ್ರಶ್ನೆ ಕೇಳಿದಕ್ರೆ ನಿಮ್ಗೆ ಏನು ಗೊತ್ತಿರಬೇಕು ರೀ, ಡೈರೆಕ್ಷನ್ ಗೊತ್ತಿರಬೇಕು. ಇದು ನಾರ್ತ್ ಅಂದ್ರೆ ಉತ್ತರ, ಇದು ಅಂದ್ರೆ ಈಸ್ಟ್ ಅಂದ್ರೆ ಪೂರ್ವ, ಇದು ಆಗ್ನೇಯ, ಇದು ನೈಋತ್ಯ, ಇದು ವಾಯವ್ಯ, ಇದು ಈಶಾನ್ಯ. ಡೈರೆಕ್ಷನ್ ಪ್ರಶ್ನೆದ ನಾನು ಎಂದೂ ತಪ್ಪು ಮಾಡಿಲ್ಲ ರೀ ಎಕ್ಸಾಮ್ದೊಳಗೆ. ಈ ಉತ್ತರ, ಪೂರ್ವ, ಇದು ಪಶ್ಚಿಮ, ಇದು ದಕ್ಷಿಣ, ನೆನಪಿನಾಗಿಡ್ರಿ. ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ, ಇದು ಆಗ್ನೇಯ, ಇದು ನೈಋತ್ಯ, ಇದು ವಾಯವ್ಯ, ಇದು ಈಶಾನ್ಯ. ಆಗ್ನೇಯಕ್ಕೆ ಏನಂತಾರೆ ರೀ, ಈಸ್ಟ್ ಸೌತ್. ಈ ಚಿನ್ನದ ಮೂಲಕ ನೀವು ಡೈರೆಕ್ಷನ್ ಪ್ರಶ್ನೆಗಳನ್ನು ಬಿಡಿಸಬಹುದು. ಆಮೇಲೆ ರಿಲೇಷನ್ ಅಂದರೆ ಬ್ಲಡ್ ರಿಲೇಷನ್ ಅಂತ ಕರೀತಾರೆ. ಬ್ಲಡ್ ಅಂದರೆ ರಕ್ತ ಸಂಬಂಧ. ಹೆಂಡತಿಯ ಗಂಡನ ಹೆಂಡತಿಯ ಮಗುವಿನ ತಂದೆ ಯಾರು, ಹಿಂಗೆ ಸಂಬಂಧ ಭಾಳ ಅಗದಿ ಅದು ಭಾಳ ಕರೆಕ್ಟಾಗಿ ಸ್ವಲ್ಪ ಬ್ಲಡ್ ರಿಲೇಷನ್ ಪ್ರಶ್ನೆಗಳು ಭಾಳ ಸರಳ ಅದಾವೆ ನೋಡ್ರಪ್ಪ. ಸುಂಬಳೇಶ್ವರಿಯು ಜಿಪ್ರೇಶ್ವರಿಯ ತಂಗಿಯಾಗಿದ್ದಳು. ಜಿಪ್ರೇಶ್ವರಿ ಮತ್ತು ಸುಂಬಳೇಶ್ವರಿ ಇಬ್ಬರು ಮಂದಿ ಅಕ್ಕ ತಂಗಿಯರು. ಇವಳಿಗೆ ಹುಚ್ಚೇಶ್ವರ ಅಣ್ಣನಾಗಿದ್ದನು. ಹುಚ್ಚೇಶ್ವರನ ತಂದೆಯು ಡುಮ್ಮೇಶ್ವರನ ತಾಯಿಯು ಡುಮ್ಮೇಶ್ವರನ ಹೆಂಡತಿಯು ಸೊಟ್ಟೇಶ್ವರಿ ಮತ್ತು ಜಿಪ್ರೇಶ್ವರಿಯ ಸಂಬಂಧ ಏನು? ಸೊಟ್ಟೇಶ್ವರಿ ಸುಂಬಳೇಶ್ವರಿಯ ಸಂಬಂಧ ಏನು? ರಿಲೇಷನ್ ಪ್ರಶ್ನೆ ಕರೆಕ್ಟಾಗಿ ಬಿಡಿಸ್ರಪ್ಪ. ಎಯು ಬಿಯ ಗಂಡನಾಗಿದ್ದಾನೆ, ಬಿಯು ಎಯ ಹೆಂಡತಿಯಾಗಿದ್ದಾಳೆ, ಎ ಮತ್ತು ಬಿ ಇವರ ಮಗ ಸಿ ಆಗಿದ್ದಾನೆ, ಡಿಯು ಮಗಳಾಗಿದ್ದಾಳೆ, ಡಿ ಮತ್ತು ಸಿ ಇವರ ನಡುವೆ ಸಂಬಂಧ ಏನು? ಹಿಂಗೆ ಭಾಳ ಸರಳವಾದ ರಿಲೇಷನ್ ಪ್ರಶ್ನೆಗಳನ್ನು ಸರಿಯಾಗಿ ಬಿಡಿಸ್ರಿ, ಲಾಜಿಕ್. ಆಮೇಲೆ ಡಾಟಾ ಇಂಟರ್ಪ್ರಿಟೇಷನ್ ಪ್ರಶ್ನೆಗಳು ಕೂಡ 1 2 3 4 ಪ್ರಶ್ನೆದೊಳಗೆ ಫಸ್ಟ್ ಕ್ವಶನರ್ ಅಥವಾ ಕೊನೆಯ ಕ್ವಶನ್ ಸರಳವಾಗಿರ್ತದೆ ರೀ ಕ್ವಶನ್. ಆ ಡಾಟಾ ಇಂಟರ್ಪ್ರಿಟೇಷನ್ದೊಳಗೆ ಅಲ್ಲಿ ಕೂಡ ಸ್ವಲ್ಪ ನೀವು ನೀಟಾಗಿ ಸ್ವಲ್ಪ ಆ ಡಾಟಾ ಇಂಟರ್ಪ್ರಿಟೇಷನ್ದೊಳಗೆ ಏನು ಮಾಡಿರ್ತಾರೆ ರೀ, ಪ್ರಶ್ನೆಯನ್ನು ಸರಿಯಾಗಿ ಓದ್ರಿ. ಅವರು ಪರ್ಸೆಂಟೇಜ್ದೊಳಗೆ ಕೊಟ್ಟರೋ ಅಥವಾ ಸಾವಿರದೊಳಗೆ ಕೊಟ್ಟರೋ ಅಥವಾ ಅಲ್ಲಿ ಒಂದು ನಂಬರ್ ಕೊಟ್ಟಿರ್ತಾರೆ, ಮಿಲಿಮೀಟರು ಅಥವಾ ಮೀಟರು ಅಥವಾ ಸೆಂಟಿಮೀಟರು ಅಥವಾ ಕೋಟಿ ಅಥವಾ ಲಕ್ಷ, ಹಿಂಗೆ ಮೇಲೆ ಪ್ರಶ್ನೆ ನೀಟಾಗಿ ಓದಿರಬೇಕು. ಡಾಟಾ ಇಂಟರ್ಪ್ರಿಟೇಷನ್ದೊಳಗೆ ಪ್ರಶ್ನೆ ನೀಟಾಗಿ ಓದ್ರಿ. 5 ಪ್ರಶ್ನೆದೊಳಗೆ 1 ಅಥವಾ 2 ಆದರೂ ನೀವು ಪ್ರಾಮಾಣಿಕವಾಗಿ ಬಿಡಿಸ್ರಿ. ಉಳಿದಿದ್ದು ನಾನು ನಿಮಗೆ ಹೇಳ್ತೀನಿ ಹೆಂಗೆ ಬಿಡಿಸೋದು ಅನ್ನೋದು. ಈ ರೀತಿ ಡಾಟಾ ಇಂಟರ್ಪ್ರಿಟೇಷನ್ ಪ್ರಶ್ನೆಗಳನ್ನು ತಾವು ಅಭ್ಯಾಸಪೂರ್ವಕವಾಗಿ ಬಿಡಿಸ್ರಿ. ಭಾಳ ಸರಳ ಇರ್ತೈತಿ ಎಕ್ಸಾಮ್ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ. ಈಗ ಎಷ್ಟು ಟೆನ್ಷನ್ ಮಾಡ್ಕೊಂಡ್ರೆ ಅದೇನು ಕಡಿಮೆ ಆಗಂಗಿಲ್ಲ. ಈ ಸಿಸ್ಟಮ್ದೊಳಗೆ ನೀವು
ಈ ಪೇಪರನ್ನು ತಾವೆಲ್ಲರೂ ಬಿಡಿಸ್ಬೇಕು. ಖಂಡಿತ ಬರುವ KCET ಎಕ್ಸಾಮ್ದೊಳಗೆ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತದೆ ಅನ್ನೋ ಒಂದು ನಂಬಿಕೆ ನನಗಿದೆ. ಪ್ಯಾಸೇಜ್ ಬಿಡಿಸೋದ್ರೊಳಗೆ ಕ್ವಶನ್ ಪೇಪರ್ ಬಿಡಿಸುವಾಗ ನೋಡಿರಿ, ನಾನು ಹೇಳಿದ್ದ ಪ್ರಕಾರ ಯಾರು ಮ್ಯಾಥಮೆಟಿಕಲ್, ಲಾಜಿಕಲ್ ರೀಸನಿಂಗ್, ಡಾಟಾ ಇಂಟರ್ಪ್ರಿಟೇಷನ್ ಬರುವುದಿಲ್ಲವೋ ಅವರು ಈ ಪ್ರಕಾರ ಕ್ವಶನ್ಸನ್ನು ಬಿಡಿಸಬೇಕು. ಮೊಟ್ಟ ಮೊದಲಿಗೆ ICT ಪ್ರಶ್ನೆಗಳನ್ನು ಬಿಡಿಸ್ರಿ. ಅದಾದ ನಂತರ ಕಮ್ಯುನಿಕೇಷನ್ ಪ್ರಶ್ನೆಗಳನ್ನು ಬಿಡಿಸಬೇಕು. ಆಮೇಲೆ ಈ ಸೀಕ್ವೆನ್ಸ್ದೊಳಗೆ ನೀವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ರೀ ಸರ್. ನೀವು ಸೀಕ್ರೆಟ್ ಯಾವಾಗ ಹೇಳ್ತೀರಿ? ಅಪ್ಪ ಪಾಸ್ ಆಗೋದೇನೋ ಹೇಳ್ತಂದಿರಿ, ಲಾಸ್ಟ್ ವಿಡಿಯೋದೊಳಗೆ ಏನೂ ಹೇಳಿಲ್ಲಲ್ರಿ. ಓಕೆ.